ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ಎಂದಾದರೂ ತೀರಿ ಹೋದ ನಿಮ್ಮ ಆಪ್ತರು ಅಥವಾ ಪೂರ್ವಜರು ಬಂದಿದ್ದಾರೆಯೇ? ಅವರು ಬಂದಾಗ ನಿಮಗೆ ಭಯವಾಯ್ತಾ ಅಥವಾ ಸಂತೋಷವಾಯ್ತಾ? ಎಚ್ಚರ, ಯಾಕಂದ್ರೆ ಗರುಡ ಪುರಾಣದ ಪ್ರಕಾರ ಮರಣ ಹೊಂದಿದವರು ಸುಮ್ಮನೆ ಕನಸಿನಲ್ಲಿ ಬರುವುದಿಲ್ಲ. ಅವರು ಭವಿಷ್ಯದಲ್ಲಿ ನಿಮಗೆ ನಡೆಯಲಿರುವ ಒಂದು ದೊಡ್ಡ ಘಟನೆಯ ಮುನ್ಸೂಚನೆ ನೀಡಲು ಬಂದಿರಬಹುದು. ಅಷ್ಟೇ ಅಲ್ಲ, ಸತ್ತವರು ಬಳಸಿದ ವಾಚ್ ಅಥವಾ ಬಟ್ಟೆಯನ್ನ ನೀವು ಇನ್ನೂ ಮನೆಯಲ್ಲಿ ಇಟ್ಟುಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋವನ್ನ ನೀವು ನೋಡಲೇಬೇಕು. ಇಲ್ಲದಿದ್ದರೆ ದೊಡ್ಡ ಸಂಕಷ್ಟ ಎದುರಾಗಬಹುದು. ಸ್ನೇಹಿತರೆ, ಕನಸುಗಳು ಕೇವಲ ಮನಸ್ಸಿನ ಭ್ರಮೆಯಲ್ಲ, ಅವು ನಮ್ಮ ಭವಿಷ್ಯದ ಕನ್ನಡಿ. ಇವತ್ತು ಸತ್ತವರು ಕನಸಿನಲ್ಲಿ ಬಂದರೆ ಸಿಗುವ ಶುಭ ಅಶುಭ ಫಲಗಳೇನು ಮತ್ತು ಅವರ ಯಾವ ವಸ್ತುಗಳನ್ನ ನಾವು ಬಳಸಲೇಬಾರದು ಎನ್ನುವ ಸತ್ಯವನ್ನ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ಇದೇ ಮೊದಲ ಬಾರಿಗೆ ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುತ್ತಾರೆ ಸತ್ತವರು ಕನಸಿನಲ್ಲಿ ಬಂದರೆ ಅದು ಕೆಟ್ಟದ್ದು ಎಂದು. ಆದರೆ ಇಲ್ಲೊಂದು ಆಶ್ಚರ್ಯಕರ ಸಂಗತಿ ಇದೆ, ಕೇಳಿ. ಶಾಸ್ತ್ರಗಳ ಪ್ರಕಾರ ಯಾರು ಸಹಜವಾಗಿ ಅಂದರೆ ನ್ಯಾಚುರಲ್ ಡೆತ್ ಅಂದ್ರೆ ಪೂರ್ಣ ಆಯಸ್ಸು ಮುಗಿಸಿ ತೀರಿ ಹೋಗಿರುತ್ತಾರೋ ಅಂತವರು ಕನಸಿನಲ್ಲಿ ಬಂದರೆ ಅದು ನಿಮಗೆ ರಾಜಯೋಗವಿದ್ದಂತೆ. ಹೌದು, ವಯಸ್ಸಾಗಿ ತೀರಿ ಹೋದ ಹಿರಿಯರು ಬಂದರೆ ಅದು ಅವರ ಆಶೀರ್ವಾದ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಎಚ್ಚರವಿರಲಿ, ಒಂದು ವೇಳೆ ಅಕಾಲಿಕ ಮರಣ ಅಥವಾ ದುರ್ಮರಣ ಹೊಂದಿರುವವರು ಅಂದರೆ ಆಕ್ಸಿಡೆಂಟಲ್ ಡೆತ್ ಕನಸಿನಲ್ಲಿ ಪದೇ ಪದೇ ಬರುತ್ತಿದ್ದರೆ ಅದು ನಿಮ್ಮ ಕುಟುಂಬಕ್ಕೆ ಎದುರಾಗಲಿರುವ ಆರೋಗ್ಯ ಸಮಸ್ಯೆ ಅಥವಾ ಜಗಳಗಳ ಮುನ್ಸೂಚನೆಯಾಗಿರಬಹುದು. ಇಂತಹ ಆತ್ಮಗಳು ತಮ್ಮ ಆಸೆಗಳ ಈಡೇರಿಸದೆ ಸಂಕಟದಲ್ಲಿರುತ್ತವೆ. ಹೀಗಾಗಿ ಅವರು ಕನಸಿನಲ್ಲಿ ಬಂದು ಎಚ್ಚರಿಸುವ ಪ್ರಯತ್ನ ಮಾಡಿರುತ್ತಾರೆ. ಸ್ನೇಹಿತರೆ, ನಿಮಗೆ ತಂದೆ ಅಂದ್ರೆ ಪಂಚಪ್ರಾಣ ಅಲ್ವಾ? ಒಂದು ವೇಳೆ ತೀರಿ ಹೋದ ನಿಮ್ಮ ತಂದೆ ಕನಸಿನಲ್ಲಿ ಬಂದರೆ ಏನರ್ಥ ಗೊತ್ತಾ? ನೀವು ದೀರ್ಘಕಾಲದಿಂದ ಪರಿಹರಿಸಲಾಗದ ಸಮಸ್ಯೆಯೊಂದರಲ್ಲಿ ಸಿಲುಕಿದ್ದರೆ ಅದಕ್ಕೆ ಶೀಘ್ರದಲ್ಲೇ ಪರಿಹಾರ ಸಿಗಲಿದೆ ಎಂದರ್ಥ. ಅದೇ ರೀತಿ ತಾಯಿ ನಗುತ್ತಾ ಕನಸಿನಲ್ಲಿ ಬಂದರೆ ನಿಮ್ಮ ಮನೆಗೆ ಲಕ್ಷ್ಮೀ ಸ್ವರೂಪದ ಹೆಣ್ಣು ಮಗುವಿನ ಆಗಮನವಾಗಬಹುದು ಅಥವಾ ಕುಟುಂಬದಲ್ಲಿ ಸಂತೋಷ ತುಂಬಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಆದರೆ ಸ್ನೇಹಿತರೆ, ಇಲ್ಲೊಂದು ಭಯಾನಕ ಸತ್ಯವಿದೆ. ಒಂದು ವೇಳೆ ನಿಮ್ಮ ತಂದೆ ತಾಯಿ ಇಬ್ಬರು ದುಃಖದಿಂದ ಅಳುತ್ತಾ ಕನಸಿನಲ್ಲಿ ಬಂದರೆ ದಯವಿಟ್ಟು ನಿರ್ಲಕ್ಷಿಸಬೇಡಿ. ಇದರರ್ಥ ಅವರ ಆತ್ಮಕ್ಕೆ ಇನ್ನು ಶಾಂತಿ ಸಿಕ್ಕಿಲ್ಲ ಅಥವಾ ನಿಮ್ಮ ಮೇಲೆ ಯಾವುದೋ ದೊಡ್ಡ ಆಪತ್ತು ಎರಗಲಿದೆ ಎಂದು ಅವರು ಕಣ್ಣೀರಿನ ಮೂಲಕ ಎಚ್ಚರಿಸುತ್ತಿದ್ದಾರೆ ಎಂದರ್ಥ. ಇಂತಹ ಕನಸು ಬಿದ್ದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಈಗ ನಾನು ಹೇಳುವ ವಿಷಯ ಕೇಳಿದರೆ ನಿಮಗೆ ವಿಚಿತ್ರ ಎನಿಸಬಹುದು. ಕನಸಿನಲ್ಲಿ ಸತ್ತವರ ಜೊತೆ ಕುಳಿತು ಊಟ ಮಾಡುವುದನ್ನ ಕಂಡರೆ ಯಾರಿಗೇ ಆಗಲಿ ಭಯ ಆಗೇ ಆಗುತ್ತೆ ಅಲ್ವಾ? ಆದ್ರೆ ಹೆದರಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದೊಂದು ಅತ್ಯಂತ ಶುಭ ಸಂಕೇತ. ಇದರರ್ಥ ಭವಿಷ್ಯದಲ್ಲಿ ನಿಮಗೆ ಕೀರ್ತಿ, ಸಂಪತ್ತು ಮತ್ತು ಸಮೃದ್ಧಿ ಒಲಿದು ಬರಲಿದೆ. ಅದೇ ರೀತಿ ಕನಸಿನಲ್ಲಿ ನೀವೇ ಸತ್ತಂತೆ ಕಂಡರೆ ಗಾಬರಿಯಾಗಬೇಡಿ. ಇದು ನಿಮ್ಮ ಆಯಸ್ಸು ಹೆಚ್ಚಾಗುವ ಸೂಚನೆ. ನಿಮಗೆ ಬರಲಿದ್ದ ದೊಡ್ಡ ಗಂಡಾಂತರ ದೂರವಾಯಿತು ಎಂದರ್ಥ. ಹಾಗೆಯೇ ಸತ್ತವರು ನಿಮ್ಮನ್ನ ಆಶೀರ್ವಾದ ಮಾಡಿದಂತೆ ಕಂಡರೆ ನಿಮ್ಮ ಮೇಲಿರುವ ಪಿತೃದೋಷ ನಿವಾರಣೆಯಾಗಿ ಪೂರ್ವಜರ ಕೃಪೆ ಸಿಗಲಿದೆ. ಆದರೆ ಸತ್ತವರು ಅಳುತ್ತಾ ಕಂಡರೆ ಅಥವಾ ನಿಮ್ಮನ್ನ ಕರೆದೊಯ್ಯುವಂತೆ ಕಂಡರೆ ಮಾತ್ರ ತಕ್ಷಣವೇ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸುವುದು ಉತ್ತಮ. ಅದು ಅಪಶಕುನದ ಮುನ್ಸೂಚನೆಯಾಗಿರುತ್ತದೆ. ಸ್ನೇಹಿತರೆ, ಇನ್ನು ಕನಸಿನ ವಿಷಯ ಆಗಿರಲಿ, ಈಗ ಹೇಳುವ ವಿಷಯ ನಿಮ್ಮ ಪ್ರಸ್ತುತ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಭಾವನಾತ್ಮಕವಾಗಿ ನಾವು ಸತ್ತವರ ನೆನಪಿಗಾಗಿ ಅವರ ವಸ್ತುಗಳನ್ನ ಇಟ್ಟುಕೊಳ್ಳುತ್ತೇವೆ. ಆದರೆ ಅವರ ಕೆಲವು ವಸ್ತುಗಳನ್ನ ಬಳಸುವುದರಿಂದ ನೀವು ದೊಡ್ಡ ಸಂಕಷ್ಟಕ್ಕೆ ಸಿಲುಕಬಹುದು ಅಂತ ನಿಮಗೆ ಗೊತ್ತಾ? ಮೊದಲನೆಯದ್ದಾಗಿ ಬಟ್ಟೆಗಳು. ಸತ್ತವರ ಬಟ್ಟೆಗಳನ್ನ ನೇರವಾಗಿ ಮನೆಯವರು ಧರಿಸಬಾರದು. ಇದು ಪಿತೃದೋಷಕ್ಕೆ ಕಾರಣವಾಗುತ್ತದೆ. ಒಂದು ವೇಳೆ ಅವರ ನೆನಪಿಗಾಗಿ ಬಳಸಲೇಬೇಕು ಅಂದರೆ ಆ ಬಟ್ಟೆಯನ್ನ ಅರಿಶಿಣ ಮತ್ತು ಕಲ್ಲುಪ್ಪು ಮಿಶ್ರಿತ ನೀರಿನಲ್ಲಿ ನೆನೆಸಿ ಚೆನ್ನಾಗಿ ಒಗೆದು ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿ ದೋಷವನ್ನ ಕಳೆದ ನಂತರವೇ ಬಳಸಿ. ಆದರೆ ರಕ್ತದ ಕಲೆ ಇರುವ ಬಟ್ಟೆ ಅಥವಾ ಒಳ ಉಡುಪುಗಳನ್ನ ಅಂದರೆ ಇನ್ನರ್ ವೇರ್ ಗಳನ್ನ ಅಪ್ಪಿತಪ್ಪಿಯೋ ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ. ಅದನ್ನ ಸುಟ್ಟು ಹಾಕಿ ಅಥವಾ ವಿಸರ್ಜಿಸಿ.
ಎರಡನೆಯದ್ದಾಗಿ ಗಡಿಯಾರ. ಇದು ತುಂಬಾ ಮುಖ್ಯ. ಮೃತ ವ್ಯಕ್ತಿ ಬಳಸುತ್ತಿದ್ದ ಕೈ ಗಡಿಯಾರವನ್ನ ದಯವಿಟ್ಟು ನೀವು ಕಟ್ಟಿಕೊಳ್ಳಬೇಡಿ. ಸತ್ತವರ ಸಮಯ ಅಲ್ಲಿಗೆ ನಿಂತಿರುತ್ತದೆ. ಅವರ ಗಡಿಯಾರವನ್ನ ನೀವು ಧರಿಸಿದರೆ ನಿಮ್ಮ ಒಳ್ಳೆಯ ಸಮಯವು ನಿಂತು ಹೋಗಬಹುದು ಮತ್ತು ನಕಾರಾತ್ಮಕವಾಗಿ ನೀವು ನಿಮ್ಮ ಶಕ್ತಿಯನ್ನ ಆವರಿಸಬಹುದು. ಇದನ್ನ ದಾನ ಮಾಡಬಹುದು, ಆದರೆ ನೀವು ಬಳಸಬೇಡಿ. ಇನ್ನು ಹಾಸಿಗೆ ಮತ್ತು ದಿಂಬುಗಳ ವಿಷಯಕ್ಕೆ ಬಂದರೆ, ಮೃತರು ಬಳಸಿದ ಹಾಸಿಗೆಯಲ್ಲಿ ಅವರ ಪ್ರಾಣ ಶಕ್ತಿ ಅಂದರೆ ರೋಗದ ಕಣಗಳು ಇರುತ್ತವೆ ಎಂದು ವಿಜ್ಞಾನವು ಹೇಳುತ್ತದೆ, ಶಾಸ್ತ್ರವು ಹೇಳುತ್ತದೆ. ಆದ್ದರಿಂದ ಅವುಗಳನ್ನ ನದಿಯಲ್ಲಿ ಬಿಡುವುದು ಅಥವಾ ಸುಡುವುದು ಉತ್ತಮವಾಗಿರುತ್ತದೆ. ಆದರೆ ಚಿನ್ನಾಭರಣಗಳನ್ನ ನೀವು ಕರಗಿಸಿ ಹೊಸ ವಿನ್ಯಾಸ ಮಾಡಿಸಿಕೊಂಡು ಧಾರಾಳವಾಗಿ ಬಳಸಬಹುದು. ಅದಕ್ಕೆ ಯಾವುದೇ ದೋಷವಿಲ್ಲ. ಕೊನೆಯದಾಗಿ ಸಾವು ಎನ್ನುವುದು ಒಂದು ವಿರಾಮವಿದ್ದಂತೆ. ಆತ್ಮಕ್ಕೆ ಶಾಂತಿ ಸಿಗಲು ಅವರು ಇಷ್ಟಪಡುವ ದಾನ ಧರ್ಮಗಳನ್ನ ಮಾಡಿ. ಸ್ನೇಹಿತರೆ, ನಿಮಗೂ ಎಂದಾದರೂ ಇಂತಹ ವಿಚಿತ್ರ ಕನಸುಗಳು ಬಿದ್ದಿದ್ಯಾ? ಅಥವಾ ಸತ್ತವರ ವಸ್ತುಗಳನ್ನ ಬಳಸಿದಾಗ ನಿಮಗೆ ಏನಾದರೂ ಅನುಭವ ಆಗಿದ್ಯಾ? ದಯವಿಟ್ಟು ನಿಮ್ಮ ಅನುಭವಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಫ್ಯಾಮಿಲಿಗಳೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಿಸ್ಟರಿ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಅನ್ನ ಒತ್ತೋದನ್ನ ಮರೆಯಲೇಬೇಡಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.